ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂತ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಪ್ರಮುಖರ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು, ಇವತ್ತೇನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ವಿಚಾರ ಹೊರಗಡೆ ಬಂತು. ಕಾಂಗ್ರೆಸ್ ಸರ್ಕಾರ ಏನು SIT ತನಿಖೆಯನ್ನ ಕೊಡೋದಕ್ಕೆ ಮೊದಲೇ ಯಾರೋ ಬುರುಡೆ ಮನುಷ್ಯ ಬಂದಿದ್ದ, ಅವನನ್ನ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿದ್ರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಗಳು ಹೊರಗಡೆ ಬರ್ತಾ ಇಲ್ಲ, ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಾ ಇರಲಿಲ್ಲ. ಆದ್ಯಾಗೂ ಕೊನೆಗೆ SIT ಅವರು ತನಿಖೆಯನ್ನ ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗಿದ್ದಾರೆ, ಮಾಹಿತಿಯನ್ನ ಹೊರಗಡೆ ತೆಗೆದಿತಾ ಇದ್ದಾರೆ. ಇದರಲ್ಲಿ ಏನೂ ಕೂಡ ಉರುಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಮಾಧ್ಯಮದ ಮಿತ್ರರು ಕೂಡ SIT ತನಿಖೆಗಿಂತಲೂ ಕೂಡ ಹೆಜ್ಜೆ ಮುಂದೆ ಹೋಗಿ ಆ ಬುರುಡೆ ಮಾನವನು ಸುಜಾತ ಭಟ್ರವರು ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರ ಹತ್ರ ಮಾತಾಡಿದ್ರು, ಆ ವಿಚಾರಗಳನ್ನು ಕೂಡ ಹೊರಗಡೆ ತೆಗೆದು ಎಲ್ಲವನ್ನೂ ಕೂಡ ಒಂದು ತನಿಖಾ ಸಂಸ್ಥೆಗೂ ಮೀರಿ ಬಯಲಿಗೆಳೆದಂತ ಸಂದರ್ಭದಲ್ಲಿ ಇವತ್ತು ಭಕ್ತರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಕರ ಆಗುವಂತ ಒಂದು ಸಂದರ್ಭ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಇವತ್ತು ಕ್ಷೇತ್ರವಾರು ಅನೇಕ ಕಾಂಗ್ರೆಸ್ ಇರಬಹುದು, JDS, BJP ಬಹಳಷ್ಟು ಜನ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವಿದ್ದೀವಿ, ಧರ್ಮಸ್ಥಳ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಟ್ಟಾರೆ ಇಡೀ ರಾಜ್ಯದ ಭಕ್ತರನ್ನ ಒಂದು ಕಡೆ ಸೇರಿಸಿ ನಡೆದಿರ್ತಕ್ಕಂಥ ವಿಚಾರ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವತ್ತು ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತೊಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ 2 ಗಂಟೆಗೆ 1 ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮಾವೇಶವನ್ನು ಮಾಡಬೇಕು. ಧರ್ಮ ರಕ್ಷಣಾ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆದಂತ ಏನು ಕುತಂತ್ರಗಳನ್ನ ಎಳೆ ಎಳೆಯಾಗಿ ಆ ಜನಗಳಿಗೆ ತಿಳಿಸಬೇಕು. ಮತ್ತು ಇನ್ನು ಮುಂದೆ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ತರ ಸುಳ್ಳು ಅಪಪ್ರಚಾರವನ್ನ ಮಾಡೋರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಈ ಧರ್ಮಸ್ಥಳದಲ್ಲಿ ಅದನ್ನ ತೋರಿಸಬೇಕು, SIT ತನಿಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಹಕ್ಕನ್ನು ಕೂಡ ಅವತ್ತು ನಾವು ಮಂಡಿಸೋರಿದ್ದೀವಿ. ಜೊತೆಯಲ್ಲಿ ಇವತ್ತು ಏನು SIT ತನಿಖೆ ಆಗ್ತಾ ಇದೆ ಅದರ ಪಾಡಿಗಾದರೂ ತನಿಖೆಯನ್ನು ಮಾಡಲಿ. ಅದರ ವ್ಯಾಪ್ತಿಯನ್ನ ಮೀರಿ ಇವತ್ತು ಈ ಇದರಲ್ಲಿ ಏನು ಒಂದು ಬುರುಡೆ ಗ್ಯಾಂಗ್ ಸೇರ್ಕೊಂಡಿದೆ, ಇವತ್ತು ನಾವು ಅನೇಕ ಮಾಧ್ಯಮಗಳ ಮುಖಾಂತರ ಮತ್ತು ಸೋಷಿಯಲ್ ವಿಡಿಯೋ ಮುಖಾಂತರ ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಅಂತಾರಾಷ್ಟ್ರೀಯ ಕೈವಾಡ ಕೂಡ ಇದೆ. ಯಾಕಂದ್ರೆ ಈ ವಿಚಾರಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಬಹಳ ಕೆಟ್ಟದ್ದಾಗಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಹೊರಗಡೆಯಿಂದ ಹಣ ಸಹಾಯ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ನಡೆಯೋಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ಆಂತರಿಕವಾದಂತಹ ಶತ್ರುಗಳೇನಿದ್ದಾರೆ, ಹೊರಗಡೆಯ ಶತ್ರುಗಳು ಸೇರ್ಕೊಂಡು ಇವತ್ತು ನಮ್ಮ ಆಂತರಿಕ ವಿಚಾರಗಳಲ್ಲಿ ಧಕ್ಕೆಯನ್ನು ತರ್ತಕ್ಕಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಘನತೆಯನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಮತ್ತು ಶ್ರೀಮತಿ ಸುಜಾತ ಭಟ್ರವರು ಮತ್ತು ಯಾರು ಮುಸುಗುದಾರಿ ದೆಹಲಿಯಲ್ಲಿ ಇದರ ಬಗ್ಗೆ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಮುಂದಿನ ತನಿಖೆಗಾಗಿ ರಾಜ್ಯ ಸರ್ಕಾರ SIT ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಅವತ್ತು ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ NIAಗೆ ತನಿಖೆಗೆ ಕೊಡಬೇಕು. ಮತ್ತು NIAಗೆ ಒಂದ್ಸರಿ ಕೊಡ್ತು ಅಂತಂದ್ರೆ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ರೆ ಅದು ಇಡಿಗೂ ಕೂಡ ಹೋಗ್ತದೆ. ಸೊ ಅದು ರಾಷ್ಟ್ರೀಯ ತನಿಖಾ ದಳಗಳು ಅದರ ವಿಚಾರವನ್ನ ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು, ಜೊತೆಯಲ್ಲಿ ಧರ್ಮಸ್ಥಳಕ್ಕಾಗಲಿ ಇನ್ನೊಂದು ಯಾವುದೇ ಈ ತರದ ಆದಾಗ ನಾವೆಲ್ಲ ಈ ರೀತಿಯಾಗಿ ಯಾವುದೋ ಒಂದು ಪಕ್ಷ ಇನ್ನೊಂದು ನೋಡದೆ ನಾವು ಒಂದಾಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿಯಿಂದ ನಡೆಯುವಂತ ಕಾರ್ಯಕ್ರಮ ಆದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗಳನ್ನಾಗಲಿ ಮುಖಂಡರುಗಳ ಎಲ್ಲೂ ಫೋಟೋಗಳನ್ನಾಗಲಿ ನಾವು ಯೂಸ್ ಮಾಡೋದಿಲ್ಲ. ಧಾರ್ಮಿಕ ಕೇಸರಿ ಧ್ವಜಗಳನ್ನ, ಕೇಸರಿ ಶಾಲೆಗಳನ್ನ ಕೊಡ್ತೀವಿ. ಇದನ್ನ ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಇದನ್ನ ರಾಜಕೀಯಗೊಳಿಸೋದ್ರಲ್ಲಿ ನಮಗೂ ಏನು ಕೂಡ ಇದರಲ್ಲಿ ದುರುದ್ದೇಶ ಇಲ್ಲ. ಸೊ ಇದಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಅವರು ಇದಕ್ಕೆ ಸಹಜವಾಗಿ
ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇವತ್ತುವರೆಗೂ ಕಾಂಗ್ರೆಸ್ನ ಯಾವುದೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಧರ್ಮಸ್ಥಳಕ್ಕೆ ಇನ್ನೂ ಹೋಗಿಲ್ಲ. ಇಷ್ಟೆಲ್ಲ ಕೂಡ ಆದರೂ ಕೂಡ ನಾವು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ವಿ, ತಾವು ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಪೂಜೆ ಮಾಡಿ ಭಕ್ತರಿಗೆ ಧೈರ್ಯವನ್ನು ಕೊಡ್ರಿ ಅಂತ ಹೇಳಿ. ಸೊ ಇವತ್ತು ರಾಜಕೀಯ ಅಂತ ಹೇಳ್ತಾರೆ, ಇಲ್ಲ ನೀವು ಮಾಡ್ರಿ, ಇಲ್ಲ ನಾವು ಮಾಡಕ್ ಬಿಡ್ರಿ. ಸೊ ನೀವು ಮಾಡಲಿಲ್ಲ, ನಾವು ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಾರಿಯ ದಸರಾ ಉತ್ಸವನ ಉದ್ಘಾಟನೆಯನ್ನ ನಮ್ಮ ರಾಜ್ಯದ ಪ್ರಸಿದ್ಧ ಕವಿಯತ್ರಿ ಮತ್ತು ಪುಸ್ತಕಗಳನ್ನು ಬರೆದು ಪ್ರಶಸ್ತಿಯನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಗೌರವ ಇದೆ. ಆದರೆ ಅದರಲ್ಲಿ ಹೇಳಿದ್ದಾರೆ, ಬಾನು ಮುಷ್ತಾಕ್ರವರು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಮಗಳು ಮತ್ತು ಎಡಪಂಥೀಯರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಎಡಪಂಥೀಯರ ಕೈವಾಡ ಐತೆ. ಸಹಜವಾಗಿ ಎಡಪಂಥೀಯರು ಅಂತಂದ್ರೆ ಹಿಂದುತ್ವವನ್ನ, ಹಿಂದೂ ಧರ್ಮವನ್ನ, ಹಿಂದೂ ದೇವರುಗಳನ್ನ ನಂಬೋದಿಲ್ಲ ಅವರು. ಅದರಲ್ಲೂ ಕೂಡ ಇಸ್ಲಾಮಲ್ಲೂ ಕೂಡ ಮೂರ್ತಿ ಪೂಜೆಯನ್ನ ನಂಬೋದಿಲ್ಲ ಅವರು. ಹಿಂದೂ ದೇವತೆಗಳನ್ನ ನಂಬೋದಿಲ್ಲ. ನಾವು ಶ್ರೀಮತಿ ಬಾನು ಮುಸ್ತಾಕ್ರವರು ನೀವು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂದ್ರೆ ನಾವು ಹೇಳಿಕೆಯನ್ನು ಕೊಡಬೇಕು. ನಾನು ಚಾಮುಂಡಿ ನಾಡ ದೇವತೆ ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ, ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ, ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡಬಹುದು. ಇಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನ ಶ್ರೀಮತಿ ಬಾನು ಮುಸ್ತಾಕ್ರವರೇ ತಿರಸ್ಕಾರವನ್ನ ಮಾಡಿದ್ರೆ ನಮ್ಮ ಹಿಂದೂಗಳಿಗೆ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರ್ಹರು ಇದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ. ಇದು ಎರಡನೇ ಬಾರಿ. ನಿಸಾರ್ ಅಹಮದ್ ಅವರು ಮೊದಲು ಮಾಡಿದ್ರು, ಆದ್ರೂ ಕೂಡ ಅವರ ಮೇಲೆ ನಮಗೊಂದು ಸ್ವಲ್ಪ ಗೌರವ ಇತ್ತು. ಕನ್ನಡದ ಕವಿ, ಅನೇಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಗೀತೆಗಳನ್ನ ಆಡಿದ್ದಾರೆ ಅಂತೇಳಿ ನಾವು ಬಹಳ ವಿರೋಧ ಮಾಡಕ್ ಹೋಗಿರ್ಲಿಲ್ಲ. ಆದ್ರೆ ಇವತ್ತು ಎಡಪಂಥೀಯ ಮಹಿಳೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ನಾವು ಪತ್ರಿಕೆಯಲ್ಲಿ ನೋಡಿದ್ದಾದ್ಮೇಲೆ ನಾವು ಖಂಡಿತವೂ ಕೂಡ ಇದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ. ಶ್ರೀಮತಿ ಬಾನು ಮುಸ್ತಾಕ್ರವರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ಇದನ್ನು ತಾವು ತಿರಸ್ಕಾರ ಮಾಡಬೇಕು, ಆ ಸರ್ಕಾರದ ಮನವಿಯನ್ನು ಅತ್ಯಂತ ಗೌರವದಿಂದ ತಾವು ಬದಿಗೊತ್ತಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಎನ್ಐಎ ತನಿಖೆ ಕೊಡಬೇಕು ಬೇಡವೋ ಅಂತಕ್ಕಂಥದ್ದು SIT ತನಿಖೆ ಆಧಾರದ ಮೇಲೆ ನಿಂತಿರ್ತದೆ. ಇವತ್ತು SITಯ ತನಿಖೆ ವ್ಯಾಪ್ತಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯದೊಳಗಡೆ ನಡೀತಕ್ಕಂಥ ವಿಚಾರಗಳಿಗೋಸ್ಕರ. SIT ಅವರು ಇಲ್ಲ ಇದಕ್ಕೆ ಹೊರ ರಾಜ್ಯ ದೆಹಲಿಯಲ್ಲಿ ಕೂಡ ಇದಕ್ಕೆ ಹುನ್ನಾರ ನಡೆದಿದೆ, ಹೊರಗಡೆಯಿಂದ ಫಂಡಿಂಗ್ ಬಂದಿದೆ ಅಂತ ಹೇಳಿದಾಗ ಗೃಹ ಸಚಿವರು ಆ ಹೇಳಿಕೆಯನ್ನು ಕೊಡಕ್ ಆಗೋದಿಲ್ಲ. ಅದರಲ್ಲಿ ಸಹಜವಾಗಿ ನಾವು ಒತ್ತಾಯವನ್ನ ಮಾಡ್ತೀವಿ. ಯಾಕಂದ್ರೆ ಇವತ್ತು ನೀವು ಆ ತನಿಖೆ SIT ಮಾಡಿದ್ರು ಕೂಡ ಆ ಬುರುಡೆಗೆ ಹೆಂಗ್ ಒಪ್ಪೋದಿಲ್ಲ ನಿಮ್ಮನ್ನ. ಈಗಲೇ ಹೇಳ್ತಾವ್ರೆ ಸರಿಯಾಗಿ ತನಿಖೆ ಹೋಗ್ತಾ ಇಲ್ಲ ಅಂತೇಳಿ ಅವ್ರು ನಿಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು NIA ಕೊಟ್ಬಿಡ್ರಿ. ಅಪಾದನೆ ಹೊತ್ಕೊಂಡಂಗಿದ್ರೆ ಕೇಂದ್ರ ಸರ್ಕಾರ ಹೊತ್ಕೊಳ್ಳಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗ್ತೀರಿ? ಇದು ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು. ಇಡೀ ದೇಶದಲ್ಲಿ ಯಾವುದೇ ಈ ತರ ಧಾರ್ಮಿಕ ಸಂಸ್ಥೆ, ಅದು ಯಾವುದೇ ಧರ್ಮದಿರ್ಲಿ, ಈ ತರ ಷಡ್ಯಂತ್ರವನ್ನು ಮಾಡಿದವ್ರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂದ್ರೆ ಭಯ ಇರಬೇಕು. ಭಯ ಇರಬೇಕು ಅಂದ್ರೆ NIA ಕೊಟ್ರೆ ಆ ಬೇರೆ ಏನಿದೆಯಲ್ಲ ಅದರ ಆಳವನ್ನ ತೆಗಿತಾರೆ. ಯಾವತ್ತೂ ಕೂಡ ಅಷ್ಟೇ, ಒಂದು ತನಿಖೆ ಕೈ ಇಟ್ಟ ಮೇಲೆ ಗರಕೆ ಹುಲ್ ಮೇಲೆ ಕೀಳೋದಲ್ಲ, ಅದರ ಆಳವಾಗಿರ್ತಕ್ಕಂಥ ಬೇರನ್ನು ಕೂಡ ಹೊರಗಡೆ ತೆಗಿಬೇಕು. ಅದನ್ನ NIA ಕೈಯಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಬಹುಶಃ ಗೃಹ ಸಚಿವರು ಯಾವ ಸಂದರ್ಭದಲ್ಲಿ ಹೇಳೋ ಗೊತ್ತಿಲ್ಲ, ಅವರು ಕರೆಕ್ಟ್ ಆಗಿ ಬದಲಾವಣೆ ಆಗ್ತಾರೆ. ಆ ಸಂದರ್ಭ ಬಂದಾಗ ಖಂಡಿತವಾಗಿ ಕೂಡ SIT ಕಡೆಯಿಂದಾನೇ ಹೇಳಿಸ್ತಾರೆ NIA ತನಿಖೆ ಕೊಡಬೇಕು ಅಂತ ಹೇಳಿ. ಅವ್ರು ಹೇಳ್ತಾರೋ ಬಿಡ್ತಾರೋ, ಈಗಿರ್ತಕ್ಕಂಥ ಮೇಲ್ನೋಟಕ್ಕೆ NIA ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳ ಆಗ್ರಹ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.